ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಬರಪೀಡಿತ ಜಿಲ್ಲೆ ಎಂದು ಘೋಷಿಸಿ ರೈತರ ಎಲ್ಲ ರೀತಿಯ ಸಾಲ ಮನ್ನಾ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಅಖಿಲ ಕರ್ನಾಟಕ ರೈತ ಸಂಘದ ಜಿಲ್ಲಾ ಘಟಕದ ವತಿಯಿಂದ ಮಂಗಳವಾರ ಜಿಲ್ಲಾಡಳಿತ ಭವನದ ಎದುರು ಧರಣಿಯನ್ನು ನಡೆಸಲಾಯಿತು. ವಾಡಿಕೆಗಿಂತ ಮಳೆಯಾಗದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ವಿಬಿಜಿ ರಾಮ್ಜಿ ಯೋಜನೆಯಡಿ ಬರ ಪರಿಹಾರ ಕಾಮಗಾರಿಗಳನ್ನು ಕೈಗೊಳ್ಳಬೇಕು. ಬೆಳೆ ವಿಮೆ ವ್ಯಾಪ್ತಿಗೆ ಬಾರದ ತರಕಾರಿ, ಸಿರಿಧಾನ್ಯ ಹಾಗೂ ತೋಟಗಾರಿಕಾ ಬೆಳೆಗಳಿಗೂ ಪರಿಹಾರ ನೀಡಬೇಕು. ಪ್ರತಿ ಎಕರೆಗೆ ಕನಿಷ್ಠ 40,000ದಿಂದ 50,000 ಪರಿಹಾರ ನೀಡಬೇಕು ಎಂದು ರೈತರು ಒತ್ತಾಯಿಸಿದ್ದಾರೆ. ಕಳೆದ 40 ವರ್ಷಗಳಲ್ಲಿ ಕಂಡುಹಿಡಿಯದ ಬರ ಜಿಲ್ಲೆಯನ್ನ ಆವರಿಸಿದ್ದು, ಆಗಸ್ಟ್ ಮುಗಿಯುತ್ತಾ ಬಂದರೂ 80% ರೈತರಿಗೆ ಬಿತ್ತನೆ ಮಾಡಲು ಸಾಧ್ಯವಾಗಿಲ್ಲ ಎಂದು ಸಂಘದ ಜಿಲ್ಲಾ ಸಂಚಾಲಕ ಮಂಜುನಾಥ ರೆಡ್ಡಿ ಹೇಳಿದರು. ಸರ್ಕಾರ ಕೂಡಲೇ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಹಾಗೂ ಎಲ್ಲಾ ರೀತಿಯ ಸಾಲ ಮನ್ನಾ ಮಾಡಬೇಕು ಎಂದು ಆಗ್ರಹಿಸಿದರು. ರಾಜ್ಯದ ಬರ ಪರಿಸ್ಥಿತಿ ಕುರಿತು ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಜನಪ್ರತಿನಿಧಿಗಳು ಧ್ವನಿ ಎತ್ತಬೇಕು ಎಂದು ರೈತ ಸಂಘ ಒತ್ತಾಯಿಸಿದೆ. ಸುಮಾರು 3 ಗಂಟೆಗಳ ಕಾಲ ಧರಣಿ ನಡೆಸಿದ ರೈತರು ಬಳಿಕ ಅಪರ ಜಿಲ್ಲಾಧಿಕಾರಿ ಡಾ ಎನ್ ಭಾಸ್ಕರ್ ಅವರ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು. ಬ್ಯೂರೋ ರಿಪೋರ್ಟ್ ಸಲಾಹುದ್ದೀನ್, ಪ್ರಜಾಪವರ್ ಟಿವಿ, ಚಿಕ್ಕಬಳ್ಳಾಪುರ. ರೈತ ಸಂಘಟನೆ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇವತ್ತು ಹೋರಾಟವನ್ನು, ಧರಣಿ ಸತ್ಯಾಗ್ರಹವನ್ನು ನಾವು ಹಮ್ಮಿಕೊಂಡಿದ್ದೀವಿ. ವಿಷಯ ಏನಂದರೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು 40 ವರ್ಷಗಳಿಂದ ಈಚೆಗೆ ಎಂದೆಂದೂ ಕಂಡು ಕಾಣರಿಯದಂತಹ ಬರ ಪರಿಸ್ಥಿತಿ ನಮ್ಮ ಜಿಲ್ಲೆಯನ್ನು ಆವರಿಸಿದೆ. ಇಲ್ಲಿ 95% ಪ್ರದೇಶದಲ್ಲಿ ಈಗ ಆಗಸ್ಟ್ ತಿಂಗಳು ಬಂದರೂ ಸಹ ಇದುವರೆಗೂ ಬಿತ್ತನೆ ಮಾಡಲಿಕ್ಕಾಗಿಲ್ಲ. ಬಿತ್ತನೆ ಮಾಡಿರ್ತಕ್ಕಂಥ 5% ಪ್ರದೇಶದಲ್ಲೂ ಸಹ ಮೊಳಕೆ ಬರದೆ ಇವತ್ತು ಸಂಪೂರ್ಣವಾಗಿ ಬೆಳೆ ನಷ್ಟ ಆಗಿದೆ. ಇವತ್ತು ಮಳೆಯಾಶ್ರಿತವಾಗಿರ್ತಕ್ಕಂಥ ಸಣ್ಣ ರೈತರು, ಅತಿ ಸಣ್ಣ ರೈತರು, ಹಿಂದುಳಿದ ರೈತರು, ಬಡ ರೈತರು, ದಲಿತರು ಎಲ್ಲರೂ ಕೂಡ ಇವತ್ತು ಮಳೆ ಅಭಾವದಿಂದ ಇವತ್ತು ಸಂಪೂರ್ಣವಾಗಿ ನಷ್ಟಕ್ಕೀಡಾಗಿದ್ದಾರೆ, ಸಾಲಗಾರರಾಗಿದ್ದಾರೆ. ಜೀವನ ಮಾಡೋಕ್ಕೆ ಇವತ್ತು ಸಂಕಷ್ಟ ಬಂದಿದೆ. ಕೃಷಿ ಕಾರ್ಮಿಕರಿಗೆ ಸರಿಯಾದಂಥ ಕೂಲಿ ಸಿಗ್ತಾ ಇಲ್ಲ. ಗುಳೆ ಹೋಗುವಂಥ ಪರಿಸ್ಥಿತಿ ಇವತ್ತು ರೈತರದ್ದು, ಸಣ್ಣ ರೈತರದ್ದು, ಬಡ ರೈತರದ್ದು, ಪೌರ ಕಾರ್ಮಿಕರದ್ದು ಆಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಕೇಂದ್ರ, ರಾಜ್ಯ ಸರ್ಕಾರಗಳು ಯಾವುದೇ ರೀತಿಯ ಬರ ಪರಿಹಾರ ಯೋಜನೆಗಳನ್ನು ಜಾರಿ ಮಾಡದೇ ಇರುವುದರ ವಿರುದ್ಧ ಇವತ್ತು ಹಲವಾರು ನಾವು ಹಕ್ಕೊತ್ತಾಯಗಳಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಪ್ರಮುಖವಾಗಿ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆಯನ್ನು ಘೋಷಣೆ ಮಾಡಬೇಕು. ಘೋಷಣೆ ಮಾಡಿದ್ರೆ ಸಾಲದು, ನಿಜವಾದಂಥ ಪರಿಹಾರಗಳನ್ನು ನೀಡಬೇಕು. ರೈತರ ಸಾಲ ಮನ್ನಾ ಮಾಡಬೇಕು. ಏನೆಲ್ಲ ರೈತರು ನಷ್ಟ ಅನುಭವಿಸಿದರೆ ಇವತ್ತು ಭೂಮಿ ಉತ್ತಲಿಕ್ಕಾಗಿ, ಇವತ್ತು ರಸಗೊಬ್ಬರಗಳಿಗಾಗಿ, ಗೊಬ್ಬರಕ್ಕಾಗಿ ಮತ್ತು ಬಿತ್ತನೆ ಬೀಜಗಳಿಗಾಗಿ ಹಲವಾರು ಸಾವಿರಾರು ರೂಪಾಯಿ ನಷ್ಟಕ್ಕೀಡಾಗಿದ್ದಾರೆ. ಎಲ್ಲವನ್ನೂ ಸಹ ಸರಿಯಾದ ಲೆಕ್ಕಾಚಾರ ಮಾಡಿ ವೈಜ್ಞಾನಿಕ ರೀತಿಯಲ್ಲಿ ರೈತರಿಗೆ ಬೆಲೆ ನಷ್ಟ ಪರಿಹಾರವನ್ನು ನೀಡಬೇಕು. ತಕ್ಷಣ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಕೇಂದ್ರ ಅಭಾವ ಪರಿಹಾರ ನಿಧಿ ಅಡಿಯಲ್ಲಿ ವೈಜ್ಞಾನಿಕವಾದ ರೀತಿಯಲ್ಲಿ ಇವತ್ತು ರೈತರಿಗೆ ನಷ್ಟ ಪರಿಹಾರ ಕೊಡಬೇಕು. ಅದೇ ರೀತಿ ಬೆಳೆ ವಿಮೆ ಮಾಡಿರ್ತಕ್ಕಂಥ ಎಲ್ಲ ರೈತರಿಗೂ ಸರಿಯಾದಂಥ ವೈಜ್ಞಾನಿಕವಾದಂಥ ಇವತ್ತು ರೈತ ಸ್ನೇಹಿಯಾದಂಥ ಪರಿಹಾರವನ್ನು ಇವತ್ತು ಕೃಷಿ ವಿಮಾ ಕಂಪನಿಗಳಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತರಿಗೆ ಪರಿಹಾರವನ್ನು ಕೊಡಿಸಬೇಕು. ಅಲ್ಲದೆ ಇವತ್ತು ರೈತರ ಸಾಲವನ್ನು ಮನ್ನಾ ಮಾಡಬೇಕು. ಚಿನ್ನದ ಮೇಲಿನ ಅಡಮಾನ ಸಾಲವನ್ನು ತಕ್ಷಣ ಮನ್ನಾ ಮಾಡಬೇಕು. ಅದೇ ರೀತಿ ಹೊಸದಾಗಿ ರೈತರಿಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಸರ್ಕಾರಿ ದೊಡ್ಡ ಬ್ಯಾಂಕು DCC ಬ್ಯಾಂಕ್ ಇದೆ. ಆದರೆ ಇವತ್ತು ಹಲವಾರು ಸಮಸ್ಯೆಗಳಿಂದ ಕೋರ್ಟ್ಗೆ ಹೋಗಿ ಇವತ್ತು ಸುಮಾರು 3 ವರ್ಷಗಳಿಂದ DCC ಬ್ಯಾಂಕ್ ಅಸ್ತಿತ್ವದಲ್ಲಿಲ್ಲ. ರೈತರಿಗೆ ಬಡ್ಡಿ ರಹಿತವಾಗಿ ಸಾಲ ಕೊಡಲಿಕ್ಕೆ ಅವಕಾಶ ಇರ್ತಕ್ಕಂಥ ನಮ್ಮ DCC ಬ್ಯಾಂಕ್, ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯ DCC ಬ್ಯಾಂಕು ಇವತ್ತು ರೈತರಿಗೆ ಯಾವುದೇ ರೀತಿ ಪ್ರಯೋಜನ ಇಲ್ಲದಾಗಿದೆ. ಆದ್ದರಿಂದ ಸರ್ಕಾರ ತಕ್ಷಣ ಮಧ್ಯಪ್ರವೇಶ ಮಾಡಿ ಈ ಸಮಸ್ಯೆಯನ್ನು ಇತ್ಯರ್ಥ ಮಾಡಿ ರೈತರಿಗೆ ಇವತ್ತು ಬಡ್ಡಿ ರಹಿತವಾದ ಸಾಲವನ್ನು DCC ಬ್ಯಾಂಕ್ಗಳ ಮುಖಾಂತರ ಕೊಡಿಸುವ ಪ್ರಯತ್ನ ಮಾಡಬೇಕು. ಅದೇ ಅಲ್ಲದೆ ಇವತ್ತು ರೈತರು ಗುಳೆ ಹೋಗ್ತಾ ಇದ್ದಾರೆ, ಕಾರ್ಮಿಕರು ಗುಳೆ ಹೋಗ್ತಾ ಇದ್ದಾರೆ. ಅವರಿಗೆ ತಕ್ಷಣ ವಿಬಿಜಿ ರಾಮ್ಜಿ ಅಡಿಯಲ್ಲಿ ಇವತ್ತು ಬರ ಪರಿಹಾರ ಕಾಮಗಾರಿಗಳನ್ನು ರೈತರಿಗೆ ಕೊಡಬೇಕಾಗಿದೆ. ಕುಡಿಯೋ ನೀರು, ಮೇವು, ಜಾನುವಾರುಗಳಿಗೆ ಇವತ್ತು ತಕ್ಷಣ ಒದಗಿಸಬೇಕಾಗಿದೆ. ಆದ್ದರಿಂದ ಇಷ್ಟೆಲ್ಲ ಸಮಸ್ಯೆಗಳ ವಿರುದ್ಧ ನಾವು ಪರಿಹಾರಕ್ಕಾಗಿ ಒತ್ತಾಯ ಮಾಡಿ ಇವತ್ತು ಹೋರಾಟ ಯಾವುದೇ ರೀತಿ ಕ್ರಮ ಇವತ್ತು ಜರುಗಿಸಿಲ್ಲ. ಯಾಕಂದರೆ ಮೊನ್ನೆ ತಾನೇ ಇವತ್ತು ಪಾರ್ಲಿಮೆಂಟ್ ಅಧಿವೇಶನ ಮುಗೀತು. ಈ ರಾಜ್ಯದ ಯಾವುದೇ ಒಬ್ಬ ಸಂಸದರು ಕೂಡ ಈ ಬರ ಪರಿಸ್ಥಿತಿಯ ಬಗ್ಗೆ, ರೈತರ ಬಗ್ಗೆ ಚರ್ಚೆ ಮಾಡಲಿಲ್ಲ. ಅವ್ರದ್ದೇ ಆದಂಥ ರಾಜಕೀಯ ಚರ್ಚೆಗಳು ಮಾಡಿದ್ರೆ ವಿನಃ ನಿಜವಾಗಿ ಇಷ್ಟೆಲ್ಲ ಇವತ್ತು ಕೋಟ್ಯಾಂತರ ರೈತರು ಸಮಸ್ಯೆಯಿಂದ ಸಿಕ್ಕಿ ನರಳ್ತಾ ಇದ್ದಾರೆ, ಸಾಯ್ತಾ ಇದ್ದಾರೆ. ಅದರ ಬಗ್ಗೆ ಮಾತಾಡ್ತಾರೆ. ಇವತ್ತು ನಮ್ಮ ವಿಧಾನಸಭಾ ಅಧಿವೇಶನ ನಡೀತಾ ಇದೆ, ನಾವೆಲ್ಲ ನೋಡಿದ್ವಿ. ರೈತರ ಈ ಒಂದು ಬದುಕಿನ ಪ್ರಶ್ನೆ ಬಗ್ಗೆ, ರೈತರ ಈ ಒಂದು ಬರದ ಪರಿಸ್ಥಿತಿ ಬಗ್ಗೆ, ಈ ಬಯಲುಸೀಮೆ ಪ್ರದೇಶದಲ್ಲಿ ಆವಿಸ್ತಕ್ಕಂಥ
ಎಂದೂ ಕಂಡು ಕಾಣದಂಥ ಬರದ ಪರಿಸ್ಥಿತಿ ಬಗ್ಗೆ ರೈತರು ಲಕ್ಷಾಂತರ ರೈತರು ಇವತ್ತು ಬೀದಿಗೆ ಬಿದ್ದಿದ್ದಾರೆ. ಅವ್ರ ಬಗ್ಗೆ ಯಾರು ಇವತ್ತು ಚಕಾರ ಎತ್ತಾ ಇಲ್ಲ. ಕೇವಲ ನಮ್ಮ ಕೆಲವು ಶಾಸಕರು, ನಮ್ಮ ಬಾಗೇಪಲ್ಲಿ ಶಾಸಕರನ್ನು ಇವತ್ತೊಂದು ಪ್ರಶ್ನೆ ಹಾಕಿದ್ದಾರೆ. ಒಂದು ಬರ ಪ್ರದೇಶದ ಬಗ್ಗೆ ಇವತ್ತೊಂದು ಪ್ರಶ್ನೆ ಬಂದಿದೆ ತಮ್ಮ ಮಾಧ್ಯಮದ ಮುಖಾಂತರ ಗೊತ್ತಾಯಿತು. ಅಷ್ಟು ಬಿಟ್ಟರೆ ವಿರೋಧ ಪಕ್ಷಗಳು ಪ್ರಮುಖವಾಗಿ ಇವತ್ತು ಯಾರು ಸರ್ಕಾರ ನಡೆಸ್ತಾ ಇದ್ದಾರೆ, ಸರ್ಕಾರಕ್ಕೆ ವಿರುದ್ಧವಾಗಿ ರೈತರ ಪರವಾಗಿ ಇವತ್ತು ಬರ ಪರಿಸ್ಥಿತಿಯನ್ನು ಇವತ್ತು ಸುಧಾರಣೆ ಮಾಡುವ ನಿಟ್ಟಿನಲ್ಲಿ, ರೈತರ ಬದುಕು ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ಇವತ್ತು ಚರ್ಚೆ ಮಾಡಬೇಕಾಗಿತ್ತು. ರೈತರ ಪರವಾಗಿ ಕೆಲಸ ಮಾಡಬೇಕಾಗಿತ್ತು. ಆದರೆ ವಿರೋಧ ಪಕ್ಷಗಳು ಸಂಪೂರ್ಣವಾಗಿ ಅವರು ರೈತರು ಬೇಕಾಗಿಲ್ಲ, ಅವರಿಗೆ ಇವತ್ತು ರಾಜಕೀಯ ಪ್ರಾಮುಖ್ಯತೆ ಇದೆ ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ಸರ್ಕಾರಗಳು ಕ್ರಮ ವಹಿಸೋ ತನಕ ನಾವು ಬಿಡಲ್ಲ. ಈ ಅಧಿಕಾರಿಗಳು ಸಂಪೂರ್ಣವಾಗಿ ರೈತ ವಿರೋಧಿಗಳಾಗಿದ್ದಾರೆ. ಕೃಷಿ ಅಧಿಕಾರಿಗಳು ಪ್ರಮುಖವಾಗಿ ನಾವು ಆದ್ದರಿಂದ ಅವರಿಗೆ ಇವತ್ತು ಯಾರೆಲ್ಲ ರೈತ ವಿರೋಧಿ ಕೃಷಿ ಅಧಿಕಾರಿಗಳಿದೆ ಅವರ ಮೇಲೆ ಕ್ರಮ ಆಗಬೇಕು, ರೈತರಿಗೆ ಪರಿಹಾರ ಆಗಬೇಕು ಅಂತೇಳಿ ನಾವು ಇವತ್ತು ಸಾಂಕೇತಿಕವಾದಂಥ ಹೋರಾಟವನ್ನು ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಏನಾದರೂ ನಮಗೆ ನ್ಯಾಯ ಸಿಗದೇ ಇದ್ದರೆ, ಪರಿಹಾರ ಸಿಗದೇ ಇದ್ದರೆ ಯಾವ ರೀತಿ ಉಗ್ರ ರೀತಿಯಂಥ ಹೋರಾಟ ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ನಾವು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ರೈತರಿಗೆ ನ್ಯಾಯ ಸಿಗುವ ತನಕ ನಾವು ವಿರಮಿಸೋದಿಲ್ಲ, ರೈತರಿಗೆ ಸಮಸ್ಯೆ ಇತ್ಯರ್ಥ ಮಾಡೋ ತನಕ ನಾವು ಸುಮ್ಮನೆ ಇರೋದಿಲ್ಲ. ಆದ್ದರಿಂದ ನೀವೆಲ್ಲ ನೋಡ್ತಾ ಇದ್ರಿ, ಇಷ್ಟೆಲ್ಲ ಉರಿ ಬಿಸಿಲಿನಲ್ಲಿ 3 ಗಂಟೆಗಳ ಕಾಲ ನಮ್ಮ ರೈತರು ಇವತ್ತು ಯಾವ ರೀತಿ ಶಿಸ್ತಿನ ಸಿಪಾಯಿಗಳಂತೆ ನಮ್ಮ ರೈತರು ಇವತ್ತು ಈ ಉರಿ ಬಿಸಿಲಿನಲ್ಲಿ ಇವತ್ತು ಕೂತಿದ್ದಾರೆ ಅಂದರೆ ನಮ್ಮ ಹೋರಾಟ ಮುಂದಿನ ದಿನಗಳಲ್ಲಿ ಎಷ್ಟು ಉಗ್ರವಾಗಿರುತ್ತೆ ಅನ್ನೋದು ತಮಗೆ ಗೊತ್ತಾಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೇನೆ. ಅಖಿಲ ಕರ್ನಾಟಕ ರೈತ ಸಂಘಟನೆ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡಬೇಕು, ರೈತರ ಸಾಲಗಳನ್ನು ಮನ್ನಾ ಮಾಡಬೇಕು, UBG ರಾಮ್ಜಿ ಅಡಿಯಲ್ಲಿ ಬರ ಪರಿಹಾರ ಕಾಮಗಾರಿಗಳನ್ನು ಪ್ರಾರಂಭ ಮಾಡಬೇಕು ಮತ್ತು DCC ಬ್ಯಾಂಕನ್ನು ಆಡಳಿತ ಮಂಡಳಿಯನ್ನು ರಚನೆ ಮಾಡಿ ಸಾಲ ಸೌಲಭ್ಯಗಳನ್ನು ಒದಗಿಸಬೇಕು ಅಂತೇಳಿ ಮತ್ತು ರೈತರ ಎಲ್ಲ ರೀತಿಯ ಸಾಲಗಳನ್ನು ಮನ್ನಾ ಮಾಡಬೇಕು. ಕೇವಲ ಸಹಕಾರ ಸಂಘಗಳಲ್ಲಿ ಮಾತ್ರ ಸಾಲ ಮನ್ನಾ ಮಾಡಿದರೆ ಸಾಲದಿಲ್ಲ. ವಾಣಿಜ್ಯ ಬ್ಯಾಂಕ್ಗಳು, ರಾಷ್ಟ್ರೀಕೃತ ಬ್ಯಾಂಕ್ಗಳು ಮತ್ತು ಖಾಸಗಿ ಕಂಪನಿಗಳು ಇಟ್ಟಿರುವಂತಹ ಬಂಗಾರದ ಅಡಮಾನಗಳ ಬ್ಯಾಂಕ್ಗಳು ಇವತ್ತು ಬಹುತೇಕ ರೈತರ ಕುಟುಂಬಸ್ಥರ ರೈತ ಮಹಿಳೆಯರ ಒಡವೆಗಳು ಇವತ್ತು ಬ್ಯಾಂಕ್ಗಳಲ್ಲಿ, ಖಾಸಗಿ ಫೈನಾನ್ಸ್ ಕಂಪನಿಗಳಲ್ಲಿದ್ದಾವೆ. ಅವೆಲ್ಲವನ್ನೂ ಕೂಡ ರದ್ದುಪಡಿಸಿ ರೈತರಿಗೆ ಹೊಸ ಸ್ವಾವಲಂಬಿ ಜೀವನ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಅದರಲ್ಲಿ ಮುಖ್ಯವಾಗಿ ಕೇಂದ್ರ ಸರ್ಕಾರ ಇವತ್ತು ದೇಶ ವಿರೋಧಿಯಾಗಿ ನಡ್ಕೊತಾ ಇದೆ. 20 ದಿವಸಗಳ ಕಾಲ ನಡೆದ ಸಂಸತ್ನಲ್ಲಿ ಒಂದು ರೈತರ ಬಗ್ಗೆ ಚರ್ಚೆ ಇಲ್ಲ. ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, ಗೃಹ ಮಂತ್ರಿಗಳು ಇವತ್ತು ಪಾರ್ಲಿಮೆಂಟ್ಗೆ ಹೋಗದಿರೋ ಬಚ್ಚಿಟ್ಕೊಂಡು ಹೋಗೋಣ ಅನ್ನೋ ಪರಿಸ್ಥಿತಿ ಈ ದೇಶದಲ್ಲಿ ನಿರ್ಮಾಣ ಆಗಿದೆ. ಇಂಥ ರೈತ ವಿರೋಧಿ ನೀತಿಗಳನ್ನು, ದೇಶ ವಿರೋಧಿಗಳನ್ನು ಬದಿಗಿಟ್ಟು ರೈತರ ಪರ ಆಡಳಿತವನ್ನು ನಡೆಸಬೇಕು. ಏನಿವತ್ತು ಬರ ಆವರಿಸಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಇಡೀ ರಾಜ್ಯ, ದೇಶದಲ್ಲೆಲ್ಲ ಇದನ್ನು ಸಮಗ್ರವಾಗಿ ಪರಿಶೀಲನೆ ಮಾಡಿ SDRF, NDRF ಮರುಮೌಲ್ಯಮಾಪನ ಮಾಡಿ ರೈತರ ಬೆಳೆ ಏರಿಕೆಗೆ ಅನುಗುಣವಾಗಿ ರೈತರಿಗೆ ಆಗಿರುವಂಥ ನಷ್ಟಗಳನ್ನು ಪರಿಹಾರ ನಿಧಿಯಲ್ಲಿ ಕೊಡಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಈ ಪ್ರತಿಭಟನೆಯ ಮುಖಾಂತರ ನಾವು ಒತ್ತಾಯನ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಲಕ್ಷ್ಮೀನಾರಾಯಣ ಅಂತೇಳಿ ಅಖಿಲ ಕರ್ನಾಟಕ ರೈತ ಸಂಘಟನೆಯ ಜಿಲ್ಲಾ ಸಹ ಸಂಚಾಲಕರಾಗಿದ್ದೀನಿ.